ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಮನೆಯಲ್ಲಿ 8 ದಿಕ್ಕಿಗೆ ಈ 8 ವಸ್ತುಗಳನ್ನು ಇಟ್ಟರೆ ಸಾಕು, ನಿಮ್ಮನ್ನು ಧನವಂತರನ್ನಾಗಿಸುತ್ತದೆ. ಅದೃಷ್ಟ ನಿಮ್ಮ ಹಿಂದೆ ಬರುವಂತೆ ಮಾಡುತ್ತದೆ ಈ ವಸ್ತುಗಳು. ಮನೆ ನಮ್ಮ ಅದೃಷ್ಟದ ಆಧಾರ. ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ವಸ್ತು ಇಟ್ಟರೆ ಆ ದಿಕ್ಕಿನಿಂದ ಬರುವ ಶಕ್ತಿ ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಜ್ಯೋತಿಷ್ಯ, ವಾಸ್ತುಶಾಸ್ತ್ರಗಳಲ್ಲಿ ದಿಕ್ಕುಗಳು ಅತಿ ಮುಖ್ಯ. ಪ್ರತಿಯೊಂದು ದಿಕ್ಕಿಗೂ ಒಂದು ದೇವತೆ, ಒಂದು ಗ್ರಹ ಎಂಬುದು ಇರುತ್ತದೆ ಹಾಗೂ ಒಂದು ಶಕ್ತಿಯೊಂದಿಗೆ ಜೋಡಿಸಲಾಗಿದೆ. ಮನೆಯಲ್ಲಿ ದಿಕ್ಕುಗಳನ್ನು ಸರಿಯಾಗಿ ಬಳಸಿದರೆ ಅದೃಷ್ಟ, ಧನ, ಆರೋಗ್ಯ, ಸಂತಾನ ಅಷ್ಟೇ ಅಲ್ಲದೆ ಯಶಸ್ಸನ್ನು ದೊರೆಯುತ್ತದೆ. ಹೌದು, ಹಾಗಾದರೆ ಬನ್ನಿ, ಯಾವ ದಿಕ್ಕಿಗೆ ಯಾವ ರೀತಿಯಾದಂತಹ ವಸ್ತುಗಳನ್ನು ಇಡುವುದರಿಂದ ನಮ್ಮ ಅದೃಷ್ಟ ಬದಲಾಗುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ. ಮೊದಲಿಗೆ ಉತ್ತರದ ದಿಕ್ಕು. ಉತ್ತರದ ದಿಕ್ಕು ಎಂದರೆ ಅದು ಕುಬೇರನ ದಿಕ್ಕು ಎಂದು ಹೇಳಲಾಗುತ್ತದೆ. ನಾರ್ತ್ನಲ್ಲಿ ಇದು ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಅಬಾಂಡೆನ್ಸ್, ಸಂಪತ್ತು, ಸಮೃದ್ಧಿ ಹರಿದು ಬರುವಂತಹ ದಿಕ್ಕಾಗಿರುತ್ತದೆ. ಹಾಗಾಗಿ ಈ ದಿಕ್ಕು ಯಾವಾಗಲೂ ಶುದ್ಧವಾಗಿರಬೇಕು ಹಾಗೂ ಸ್ವಚ್ಛವಾಗಿರಬೇಕು. ಈ ದಿಕ್ಕು ಎಲ್ಲ ರೀತಿಯಿಂದಲೂ ನಿಮ್ಮ ಜೀವನದಲ್ಲಿ ಕಂಟ್ರೋಲ್ ಅನ್ನು ಮಾಡಬಲ್ಲಂತಹ ಒಂದು ದಿಕ್ಕು ಇದಾಗಿದೆ. ಜೀವನದಲ್ಲಿ ಶ್ರಮ ಜಾಸ್ತಿ ಇದ್ದು ಆದಾಯ ಕಡಿಮೆ ಇದೆ ಎನ್ನುವುದಾದ್ರೆ ಹಾಗೂ ಒಂದು ಕೆಲಸದಲ್ಲಿ ಸಕ್ಸಸ್ ಕಾಣಲು ತುಂಬಾ ಕಷ್ಟಪಡಬೇಕು ಅನ್ನೋದಾದ್ರೆ ಮೊದಲು ಈ ದಿಕ್ಕನ್ನು ಸರಿಪಡಿಸಿಕೊಳ್ಬೇಕು. ಇದಕ್ಕಾಗಿ ನೀವು ಈ ಒಂದು ದಿಕ್ಕಿನಲ್ಲಿ ಗ್ರೀನ್ ಪ್ಲಾಂಟ್ಸ್ ಅಂದ್ರೆ ಹಸಿರು ಗಿಡಗಳನ್ನ ಅಥವಾ ಹಸಿರು ಗಿಡದ ಫೋಟೋಗಳನ್ನ ಹಾಕೋದ್ರಿಂದ ಈ ಒಂದು ದಿಕ್ಕಿಗೆ ಶಕ್ತಿಯನ್ನು ಹೆಚ್ಚಿಸಿದಂತಾಗುತ್ತದೆ. ಹೌದು, ಹಾಗೂ ಹಸಿರು ಗಿಡಗಳನ್ನು ಅಥವಾ ತುಳಸಿ ಗಿಡ ಅಥವಾ ಮನಿ ಪ್ಲಾಂಟ್ಗಳನ್ನು ಕೂಡ ಈ ಒಂದು ದಿಕ್ಕಿನಲ್ಲಿ ಇರಿಸಬಹುದು. ಇದು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಮನೆಯಲ್ಲಿ ಖುಷಿಯಾದಂತಹ ಒಂದು ಸಂಚಾರವನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ಹಾಗೂ ಈ ಒಂದು ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಶಂಖವನ್ನು ಒಂದು ಬೌಲ್ನಲ್ಲಿ ಹಾಕಿ ಇಡುವುದು ವ್ಯವಹಾರವನ್ನು ಉತ್ತಮಗೊಳಿಸುತ್ತದೆ, ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸುತ್ತದೆ. ಹಾಗಾಗಿ ಇದನ್ನು ಕುಬೇರನ ದಿಕ್ಕು ಎಂದು ಹೇಳಲಾಗುವುದರಿಂದ ಈ ದಿಕ್ಕಿಗೆ ನೀವು ಹೆಚ್ಚಿನ ಮನ್ನಣೆಯನ್ನು ನೀಡಬೇಕಾಗುತ್ತದೆ. ಹಾಗೂ ನಿಮ್ಮ ಮನಸ್ಸನ್ನು ಕ್ಲಾರಿಟಿ ಮಾಡಲು ಹಾಗೂ ಗೊಂದಲ, ಸ್ಟ್ರೆಸ್ ನಿವಾರಿಸಲು ಉತ್ತಮವಾದಂತಹ ದಿಕ್ಕು ಎಂದರೆ ಅದು ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕು. ಜೀವನದಲ್ಲಿ ಸಕ್ಸಸ್ ಕಾಣಲು ಈ ಒಂದು ದಿಕ್ಕನ್ನು ಉತ್ತಮಗೊಳಿಸುವುದು ಅತಿ ಮುಖ್ಯ. ಹಾಗಾಗಿ ಈಶಾನ್ಯ ದಿಕ್ಕಿಗೆ ಗಣಪತಿಯ ವಿಗ್ರಹ ಅಥವಾ ಫೋಟೋಗಳನ್ನು ಇಡುವುದು ಎಲ್ಲ ರೀತಿಯಾದಂತಹ ಶುಭವನ್ನು ತರುವುದು. ಇದರಿಂದ ಸಮಯಕ್ಕೆ ಸರಿಯಾಗಿ ನಿಮ್ಮ ಎಲ್ಲ ಕೆಲಸಗಳು ನಡೆಯುವುದು. ಹಾಗೂ ನಂತರ ನೋಡುವುದಾದರೆ ಪೂರ್ವ ದಿಕ್ಕು, ಈಸ್ಟ್. ಹೌದು, ನಿಮ್ಮನ್ನು ಜನಪ್ರಿಯಗೊಳಿಸುವುದು, ಬಲ, ಬುದ್ಧಿ, ವಿದ್ಯೆಯನ್ನು ಹೆಚ್ಚಲು ಈ ಒಂದು ದಿಕ್ಕು ಅತಿ ಮುಖ್ಯವಾಗಿರುತ್ತದೆ. ಹೌದು, ಈ ಒಂದು ದಿಕ್ಕನ್ನು ಸೂರ್ಯನ ದಿಕ್ಕು, ಪೂರ್ವನ ದಿಕ್ಕು ಎಂದು ಹೇಳಲಾಗುವುದರಿಂದ ಸೂರ್ಯನ ಮುಖವನ್ನು ಈ ಒಂದು ದಿಕ್ಕಿನಗೆ ಹಾಕುವುದರಿಂದ ಅಥವಾ ರಾಮನ ಫೋಟೋವನ್ನು ಕೂಡ ಈ ಒಂದು ದಿಕ್ಕಿಗೆ ಹಾಕುವುದರಿಂದ ಎಲ್ಲ ರೀತಿಯಿಂದಲೂ ಲಾಭದಾಯಕವಾಗಿ ಮತ್ತು ಆರೋಗ್ಯದ ಜೊತೆ ಲೈಫಿನಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಆಪರ್ಚುನಿಟೀಸ್ಗಳನ್ನು ನೀವು ಕಾಣಬಹುದಾಗಿದೆ. ನಂತರ ನೋಡುವುದಾದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲು ಸೌತ್ ಈಸ್ಟ್ ಅಂದರೆ ಆಗ್ನೇಯ ದಿಕ್ಕು. ಮುಖ್ಯವಾಗಿ ಕೈಯಲ್ಲಿ ಹಣವಿದೆ ಆದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಎಷ್ಟೇ ದುಡಿದರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ. ಹಾಗೂ ಈ ಹಲವಾರು ರೀತಿಯಾದ ಸಮಸ್ಯೆ ನೀವು ಎದುರಿಸ್ತಾ ಇದ್ರೆ ಈ ದಿಕ್ಕು ಸರಿಯಾಗಿಲ್ಲವೆಂದು ಅರ್ಥ. ಇದರಿಂದಾಗಿ ಹಲವಾರು ಸಮಸ್ಯೆಗಳು ಅಂದರೆ ಮದುವೆ, ಸಂತಾನ, ಮಕ್ಕಳಲ್ಲಿ ಸಮಸ್ಯೆ ಕಾಡುವುದು ಅಥವಾ ಶನಿಯ ಒಂದು ದೋಷವಿದ್ದರೆ ಅಥವಾ 7.5 ಬಳಲುತ್ತಿದ್ದರೆ ಈ ಒಂದು ದಿಕ್ಕಿನಿಂದ ಇನ್ನೂ ಹಲವಾರು ರೀತಿಯಾದಂತಹ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ನೀವು ಈ ಒಂದು ಜಾಗದಲ್ಲಿ ರೆಡ್ ಲೈಟ್ ಅಥವಾ ಕೆಂಪು ಬಣ್ಣದ ಬಲ್ಬ್ಗಳನ್ನು ಹಾಕುವುದು ಕೂಡ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸಿಕ್ಕಂತಾಗುತ್ತದೆ. ಹಾಗೂ ನಂತರ ನೋಡುವುದಾದರೆ ಸೌತ್ ಅಥವಾ ದಕ್ಷಿಣ. ಕೆಲವು ಜನರಿಗೆ ಸೌತ್ ತುಂಬಾ ಒಳ್ಳೆಯ ಪರಿಣಾಮವನ್ನು ನೀಡಿದರೆ ಇನ್ನು ಕೆಲವರಿಗೆ ಲಾಭದಾಯಕವಾಗಿರುವುದಿಲ್ಲ. ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತವೆ. ಮನೆ ಕಟ್ಟುವುದಾಗಿರಲಿ ಅಥವಾ ಯಾವುದೇ ರೀತಿಯಾದಂತಹ ಕೆಲಸ ಸ್ಟಾರ್ಟ್ ಮಾಡುವುದಾಗಲಿ, ಕೆಲವು ಕೆಲಸಗಳು ಪದೇ ಪದೇ ಬದಲಾಯಿಸುತ್ತಾ ಇರುವುದು, ಅವರ ಜಾಬಿನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇರುವಂತಹದ್ದು, ಈ ರೀತಿಯಾದಂತಹ ಕೆಲವೊಂದು ಅಡ್ಡಿ ಆತಂಕಗಳು ಎದುರಾಗುತ್ತಾ ಇರುತ್ತವೆ. ಈ ರೀತಿಯಾದಾಗ ಈ ಒಂದು ದಕ್ಷಿಣದ ದಿಕ್ಕಿಗೆ ಪಂಚಮುಖ ಹನುಮನ ಫೋಟೋವನ್ನು ಹಾಕಬೇಕು ಅಥವಾ ಆಂಜನೇಯನ ಫೋಟೋವನ್ನು ಹಾಕುವುದರಿಂದ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಹೊರಬರುತ್ತೀರಿ. ಆದರೆ ಈ ಫೋಟೋದ ಬಳಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅನ್ನು ಬಡಿಸಿಕೊಂಡು ಅಥವಾ ಇರಿಸಿಕೊಂಡು ಊಟ ಮಾಡಬಾರದು. ಹಾಗೂ ನಂತರ ನೋಡುವುದಾದರೆ ಇದನ್ನು ಪಿತೃಗಳ ಅಥವಾ ಹಿರಿಯರ ದಿಕ್ಕು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಒಂದು ಮಾತಿದೆ, ದೇವರು ಕೊಟ್ಟಿರುವಂತಹ ವರಗಳನ್ನು ನಮ್ಮ ಬಳಿ ತಲುಪಿಸುವುದು ಪಿತೃಗಳೇ. ಹಾಗಾಗಿ ಪಿತೃಗಳನ್ನು ಮತ್ತು ಹಿರಿಯರನ್ನು ಅತಿ ಭಕ್ತಿ ಭಾವದಿಂದ ಪೂಜಿಸಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೀಗಿರುವಾಗ ಅದರಲ್ಲೂ ಈ ದಿಕ್ಕನ್ನು ಪಿತೃಗಳ ಶಕ್ತಿ ಇಲ್ಲಿರುತ್ತದೆ. ಇದು ಜೀವನದಲ್ಲಿ ಸೆಟಲ್ ಆಗೋದಕ್ಕೆ, ಒಂದು ರೀತಿಯಾದಂತಹ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ಕಾಣೋದಕ್ಕೆ ಇದು ಹೆಲ್ಪ್ ಮಾಡುತ್ತದೆ.
ಇಲ್ಲಿ ಯಾವುದೇ ದೋಷವಿದ್ದರೆ ಯಾವುದೇ ಕೆಲಸದಲ್ಲಿ ಹುಮ್ಮಸ್ಸು ಇರುವುದಿಲ್ಲ. ಪದೇ ಪದೇ ಜಗಳ, ಮನೆಗಳಲ್ಲಿ ಕಲಹ, ಮನಸ್ತಾಪ ಉಂಟಾಗ್ತಾನೆ ಇರುತ್ತದೆ. ಈ ಒಂದು ಜಾಗದಲ್ಲಿ ನಿಮ್ಮ ಹಿರಿಯರ ಯಾವುದೇ ರೀತಿಯಾದಂತಹ ಫೋಟೋಗಳನ್ನ ಹಾಕಬಹುದು. ಹಾಗೂ ಈ ಒಂದು ಜಾಗದಲ್ಲಿ ಕ್ರೀಮ್ ಕಲರ್ ಅಥವಾ ಮಣ್ಣಿನ ಕಲರ್ ಅನ್ನು ಬಳಸುವುದು ಉತ್ತಮ. ಅಂದರೆ ಕರ್ಟನ್ಗಳಾಗಿರಬಹುದು ಅಥವಾ ಇತರ ಯಾವುದೇ ರೀತಿಯಾದಂತಹ ಒಂದು ವಸ್ತುಗಳನ್ನು ಈ ರೀತಿಯಾದಂತಹ ಬಣ್ಣವನ್ನು ಬಳಸೋದ್ರಿಂದ ನೀವು ಹಲವಾರು ಲಾಭಗಳನ್ನ ಕಾಣಬಹುದು. ನಂತರ ನೋಡುವುದಾದ್ರೆ ಪಶ್ಚಿಮ ದಿಕ್ಕು. ಜೀವನದಲ್ಲಿ ರಿಲ್ಯಾಕ್ಸ್, ಖುಷಿ, ನೆಮ್ಮದಿ ಸಿಗಬೇಕು ಅಂದ್ರೆ ಈ ದಿಕ್ಕು ಉತ್ತಮವಾಗಿರಲೇಬೇಕು. ಇಲ್ಲದಿದ್ದರೆ ನೀವು ಏನೇ ಮಾಡಿದರೂ ಕೂಡ ಅದರ ಪೂರ್ಣ ಫಲ ನಿಮಗೆ ದೊರೆಯುವುದಿಲ್ಲ. ಹಾಗೂ ನಿಮ್ಮ ಜೀವನದಲ್ಲಿ ನೀವು ಅಪ್ಗ್ರೇಡ್ ಆಗಲು ಅಂದ್ರೆ ನೀವು ಒಂದು ಬೆಳೆಯಲು, ಅಭಿವೃದ್ಧಿ ಹೊಂದಲು ಹಲವಾರು ರೀತಿಯಾದಂತಹ ಅಡ್ಡಿಗಳು ಉಂಟಾಗ್ತಾ ಇದೆ ಅಂದ್ರೆ ಮೊದಲು ನೀವು ಪಶ್ಚಿಮ ದಿಕ್ಕನ್ನ ಸರಿಪಡಿಸ್ಕೋಬೇಕು. ಅಂದರೆ ಈ ಒಂದು ದಿಕ್ಕಿನಿಂದಾಗಿ ಯಾವುದೇ ರೀತಿಯಾದಂತಹ ಸಮಯದ ಬೆಲೆ ತಿಳಿಯುವುದಿಲ್ಲ, ನಿರ್ಧಾರದಲ್ಲಿ ತಪ್ಪಾಗುತ್ತಾ ಇರುತ್ತದೆ. ಅದಕ್ಕಾಗಿ ನೀವು ಈ ಒಂದು ದಿಕ್ಕಿಗೆ ಹಿತ್ತಾಳೆ ಅಥವಾ ತಾಮ್ರದ ಜಿಂಕೆಯ ಒಂದು ಮೂರ್ತಿಯನ್ನು ಅಥವಾ ಒಂದು ಜಿಂಕೆಗಳಿರ್ತಕ್ಕಂತಹ ಫೋಟೋವನ್ನು ಇಡಬಹುದು. ಅಥವಾ ಆಮೆಯ ಅಥವಾ ಹಿತ್ತಾಳೆಯ ಆಮೆಯನ್ನಾದರೂ ಕೂಡ ಈ ಒಂದು ಜಾಗದಲ್ಲಿ ಇಡಬೇಕು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಹಲವಾರು ರೀತಿಯ ಲಾಭಗಳನ್ನು ಕಾಣುತ್ತೀರಿ. ಪ್ರಾಫಿಟ್ ಅನ್ನು ಹೆಚ್ಚಾಗಿ ನೀವು ನೋಡಬಹುದಾಗಿದೆ. ಹಾಗೂ ನಂತರ ನೋಡಬಹುದಾದರೆ ನಾರ್ತ್ ವೆಸ್ಟ್ ಅಥವಾ ವಾಯುವ್ಯ. ಈ ಒಂದು ದಿಕ್ಕು ಸರಿಯಾಗಿಲ್ಲವೆಂದರೆ ಮನೆಯವರಲ್ಲಿ ಒಂದು ರೀತಿಯಾದಂತಹ ನೆಮ್ಮದಿಯ ಭಂಗವಾಗಿರುತ್ತದೆ. ಯಾವುದೇ ರೀತಿಯಾದಂತಹ ನೆಮ್ಮದಿ ಇರುವುದಿಲ್ಲ. ಕೆಲವೊಂದು ಹ್ಯಾಬಿಟ್ಗಳನ್ನು ಅವರು ಮೈಗೂಡಿಸಿಕೊಂಡಿರುತ್ತಾರೆ. ಆ ಹ್ಯಾಬಿಟ್ಗಳಿಂದ ಹೊರಬರುವುದು ತುಂಬಾನೇ ಕಷ್ಟವಾಗುತ್ತದೆ. ಅಂದರೆ ಅಡಿಕ್ಷನ್ ಎಂದು ಹೇಳುವಂತಹ ಈ ಒಂದು ಕೆಲವೊಂದು ಲಕ್ಷಣಗಳನ್ನ ನೀವು ಕಾಣಬಹುದು. ಅಂದರೆ ಯಾವಾಗಲೂ ನಿದ್ರೆ ಮಾಡ್ತಾ ಇರುವುದು ಅಥವಾ ಮೊಬೈಲ್ ನೋಡ್ತಾ ಇರೋದು, ಅಂದ್ರೆ ಯಾವುದೇ ಕೆಲಸ ಮಾಡಲು ಸೋಮಾರಿತನ ಹೆಚ್ಚಾಗಿರುವುದು ಅಥವಾ ಯಾವುದೇ ಕೆಲಸವನ್ನು ಮಾಡಲು ತುಂಬಾನೇ ತಡ ಮಾಡುವುದು, ಈ ರೀತಿಯಾದಂತಹ ಕೆಲವೊಂದು ಸಮಸ್ಯೆಗಳಿಂದ ಒದ್ದಾಡ್ತಾ ಇರುತ್ತಾರೆ. ಹೀಗಿರುವಾಗ ಹಣದ ಆಕರ್ಷಣೆ ಕಡಿಮೆ ಆಗ್ತಾ ಇರುತ್ತದೆ ಹಾಗೂ ಮನೆಗಳಲ್ಲಿ ವಿಪರೀತ ಸಾಲ ಕೂಡ ಹೆಚ್ಚಾಗುತ್ತಾ ಇರುತ್ತದೆ. ಅದಕ್ಕಾಗಿ ನೀವು ಈ ಒಂದು ದಿಕ್ಕಿಗೆ ಈ ಒಂದು ಪರಿಹಾರವನ್ನ ಮಾಡಬಹುದು. ಅಂದ್ರೆ ಬಿಳಿ ಕುದುರೆ, ಅಂದ್ರೆ ಓಡುತ್ತಿರುವ ಬಿಳಿ ಕುದುರೆಯ ಒಂದು ಫೋಟೋವನ್ನು ಕೂಡ ಈ ಒಂದು ದಿಕ್ಕಿಗೆ ಹಾಕುವುದರಿಂದ ಈ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಂದ ನೀವು ಹೊರಬರುತ್ತೀರಿ. ಅಥವಾ ಒಂದು ಕುದುರೆಯ ವಿಗ್ರಹ ಅಥವಾ ಫೋಟೋ ಅಥವಾ ಒಂದು ಸ್ಟ್ಯಾಚ್ಯೂಯನ್ನಾದರೂ ನೀವು ಇಡಬಹುದು. ಸ್ನೇಹಿತರೆ, ಇವತ್ತಿನ ದಿನ ಸರಳವಾಗಿ ನಾವು ಯಾವ ದಿಕ್ಕಿಗೆ ಯಾವೆಲ್ಲ ಪರಿಹಾರಗಳನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಅದ್ಭುತ ಬದಲಾವಣೆಗಳನ್ನು ಕಾಣಬಹುದು ಎಂಬುದನ್ನು ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ನೋಡಿದ್ದೇವೆ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.